ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡವೈ ಟಿವಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಯಿತು ನಾನು ವಿಡಿಯೋ ಮಾಡಿ. ಸೊ ಇವತ್ತು ಮತ್ತೆ ಮಾಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ತುಂಬ ಕೆಲಸ ಇರ್ತಿತ್ತು ನನಗೆ. ಸೊ ಆ ಕಾರಣದಿಂದ ನನಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಬನ್ನಿ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ. ಕನ್ನಡ ಸೀರಿಯಲ್ TRP 2022-4 ಅಂದರೆ ಯಾವುದು ಕಿಂಗ್ ಇದೆ ಅಂದರೆ ಕಮ್ಬ್ಯಾಕ್ ಅಂದರೆ ಇದಪ್ಪ ಅಂತ ಇರೋದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಲು. ಈಗ ಅದು ಒಂದರ ಮೇಲೆ ಒಂದು ತಿರುವು ಪಡ್ಕೊತಾ ಇದೆ. ಲಿಂಕ್ ಎಲ್ಲಿಂದ ಎಲ್ಲಿ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾರು ಹೊಸೊಬ್ಬರು ಸೃಷ್ಟಿ ಆಗ್ತಿದೆ ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ. ಸ್ನೇಹ ಸಾರಿ, ಅವಳು ಆಲ್ರೆಡಿ DC ಆಗೋಗ್ಬಿಟ್ಟಿದ್ದಾಳೆ ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ. ಈಗ ಅದ್ಭುತವಾಗಿ ಮೂಡಿ ಬರ್ತಾಯಿದೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಲು. ಅದು ಟೈಮ್ ಚೇಂಜ್ ಆಗಿರೋ ಕಾರಣ ತುಂಬ ಬೇಜಾರಾಗುತ್ತೆ. ಸೊ ಇವತ್ತಿನ ಸುದ್ದಿ ಬಂದು ಕನ್ನಡ TRPಗಳ ಬಗ್ಗೆ. ಅವು ಯಾವ್ಯಾವ ಸೀರಿಯಲ್ಗಳು ಎಷ್ಟೆಷ್ಟು TRP ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಕಲರ್ಸ್ ಕನ್ನಡ, ಜೀ ವಾಹಿನಿ ಮತ್ತು ಸ್ಟಾರ್ ಸೋನಾದಲ್ಲಿ. ಬನ್ನಿ ನೋಡೋಣ. ಕನ್ನಡ ಟಾಪ್ 3 ವಾಹಿನಿಯಲ್ಲಿ 7ರಿಂದ 8 ಧಾರಾವಾಹಿ ಪ್ರಸಾರವಾಗ್ತಾ ಇರೋಂಥದ್ದು. ಇವಾಗ ವಾರದ ಯಾವ್ಯಾವ ಧಾರಾವಾಹಿಗಳು ಎಷ್ಟು TRP ಇದೆ ಎಂದು ಇಲ್ಲಿ ಸಿಕ್ಕಿದೆ. ಆ ನಂಬರ್ 1 ಸೀರಿಯಲ್ ಯಾವುದು ಅಂದರೆ ಅದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಆಗಿದೆ. ಮತ್ತು ಅಮೃತಧಾರೆ ಆಗಿರ್ಬೋದು, ಸೀತಾರಾಮ ಆಗಿರ್ಬೋದು, ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ, ರಾಮಾಚಾರಿ, ಲಕ್ಷ್ಮೀ ಶ್ರೀನಿವಾಸ, ತಿರುಗಾ ಧಾರಾವಾಹಿಗಳು TRP ಎಷ್ಟಕ್ಕೂ ತುಂಬಾ ಹೆಚ್ಚಿಗೆ ಆಗ್ತಿರುವಂಥದ್ದು. ಇತ್ತೀಚೆಗೆ ಕನ್ನಡ ವಾಹಿನಿಯಲ್ಲಿ 36 ವಾರದ ಆಗಸ್ಟಿಂದ ಸೆಪ್ಟೆಂಬರ್ ತಿಂಗಳಿನ TRP ಇದಾಗಿದೆ. ಮತ್ತು ಕೆಲ ವಾರದ ಹಿಂದೆ TRP ಸುಧಾರಿಸಿಕೊಂಡಿರುವಂಥದ್ದು. ಮತ್ತು ಕೆಲ ಧಾರಾವಾಹಿಗಳು ಮೊದಲ ಸ್ಥಾನ ಕೂಡ ಪಡೆದಿರುವಂಥದ್ದು. ಇಲ್ಲಿ ಯಾವ್ಯಾವ ಸೀರಿಯಲು ಎಷ್ಟೆಷ್ಟು TRP ಇದೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಯಾವುದ್ರ ಬಗ್ಗೆ ಮಾತಾಡೋಣ ಅಂದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬಗ್ಗೆನೇ ಮಾತಾಡಬೇಕಾಗುತ್ತೆ. ಅದು ಜೀ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂಥ ಸೀರಿಯಲ್ಲು. ಅದು TRP ಬಂದು 7.1 ಅಂದರೆ 7.1 ಇದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ TRP. ಮತ್ತು ಇನ್ನೊಂದು ಮಾತಾಡೋದಾದರೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ TRP ತುಂಬಾ ಕಡಿಮೆ ಆಗಿದೆ. ಇದ್ರ TRP 3.1 ಇದೆ. ಯಾಕಂದರೆ ಈಗ ಇತ್ತೀಚೆಗಂತೆ ತುಳಸಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಡೈರೆಕ್ಟ್ರಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಬಟ್ ಪ್ರೇಕ್ಷಕರಿಗೆ ಇದು ಇಷ್ಟ ಆಗ್ತಿಲ್ಲ. ಆ ಕಾರಣದಿಂದ ಇರ್ಬೋದು TRP ಕಡಿಮೆ ಆಗಿರೋದು. ಮತ್ತು ಈಗ ಯಾವುದೇ ಸೀರಿಯಲ್ ಆದರೂ ಒಂದೇ ಕಥೆ ಇರುತ್ತೆ, ಯಾವುದೇ ಕೂಡ ಬದಲಾವಣೆ ಇರೋಲ್ಲ. ನಮ್ಮ ಮನೋರಂಜನೆಗೋಸ್ಕರ ನಾವು ಸೀರಿಯಲ್ಗಳು ನೋಡಬೇಕು ಅಷ್ಟೇ, ಅಂದರೆ ಟೈಮ್ ಪಾಸ್ ಆಗೋಕ್ಕೋಸ್ಕರ. ಇದು ಬಂದು ಶ್ರೀರಸ್ತು ಶುಭಮಸ್ತುನ TRP ಆಗಿದೆ. ಇನ್ನು ಸೀತಾರಾಮ ಸೀರಿಯಲ್ದು ಅಷ್ಟೇ 7.2 ಇದೆ. ಇದು ಕೂಡ ಇತ್ತೀಚೆಗೆ ಒಂದೇ ಕತೆ ಆಗ್ತದೆ. ಈಗ ಸೀತಾ ಬೇರೆಯವ್ರ ಮಗಳು, ಸಿಹಿ ಬೇರೆಯವ್ರ ಮಗಳು ಅನ್ನೋ ಸ್ಟೋರಿ ನಡೀತಾ ಇದೆ. ಅದು ಅಲ್ಲೇ ಇದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಾದ ವಿಭಿನ್ನ ಕಥೆಗಳನ್ನ ಹೇಳ್ತಾ ಇದ್ದೇವೆ. ಇನ್ನು ಲಕ್ಷ್ಮೀ ನಿವಾಸ 8.1 ಇದೆ, ನಂಬರ್ 1 ಸ್ಥಾನದಲ್ಲಿರುವಂಥದ್ದು. ಇದು ಕೂಡ ಇತ್ತೀಚೆಗೆ ಬರೀ ಭಾವನಾ ಮದುವೆದೇ ಎಳೀತಾ ಇದ್ದಾರೆ. ಇದು 8.1, ಯಾಕಂದರೆ ಕೂಡು ಕುಟುಂಬದಿಂದ ಜಾಸ್ತಿ TRP ಆಗ್ತಿದೆ. ಇನ್ನು ಅಮೃತಧಾರೆಯೂ ಅಷ್ಟೇ 7.5 ಇದೆ. ಇದು ತುಂಬ TRP ಇದೆ. ಭೂಮಿಕಾನ ಕ್ಯಾರೆಕ್ಟರೈಸನ್ನ ಇಂಪ್ರೂವ್ ಮಾಡಬೇಕು ಅಂತ ನನ್ನ ಇತ್ತೀಚಿನ ಹೇಳಿದ್ದು. ಇನ್ನು ಬ್ರಹ್ಮಗಂಟು 5.2 ರೇಟಿಂಗ್ಸ್ ಇದೆ. ಇದೇ ಕಡಿಮೆ ರೇಟಿಂಗ್ಸಲ್ಲಿ 2ನೇ ಸ್ಥಾನದಲ್ಲಿರೋದು. ಯಾಕಂದರೆ ಇದು ಕೂಡ ಯಾವುದೇ ರೀತಿಯಾದಂಥ ಮೂಡಿ ಬರ್ತಾ ಇದೆ. ಚೆನ್ನಾಗಿ ಮೂಡಿ ಬರಲಿ ಅಂತ ಕೇಳ್ಕೊತೀನಿ. ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ 7.7 ಇದೆ. ಇನ್ನು ಶುಕ್ರವಾರದ ಸಂಚಿಕೆಯಲ್ಲಿ ತುಂಬಾ ಚೆನ್ನಾಗಿತ್ತು ಇದು ಶ್ರಾವಣಿ ಸುಬ್ರಹ್ಮಣ್ಯ. ಇನ್ನು ಕಲರ್ಸ್ ಕನ್ನಡ ವಾಹಿನಿಗೆ ಬಂದರೆ ರಾಮಾಚಾರಿ ಧಾರಾವಾಹಿಯಿಂದ 7.3 ಇದೆ. ರಾಮಾಚಾರಿ ಧಾರಾವಾಹಿಯಲ್ಲಿ ರಾಮಾಚಾರಿ ಮದುವೆ ಆಗಿದ್ದು ಇದೆಲ್ಲ ಮೂಡಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಸೀರಿಯಲ್ ಅಂದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ 7.6 ಇದೆ TRP. ಇವಾಗ ಕೀರ್ತಿ ದೇವ ಲಕ್ಷ್ಮಿ ಮೇಲೆ ಬಂದಿದೆ. ಇವಾಗ ಆ ಕತೆ ನಡೀತಾನೆ ಇದೆ. ದಿನ ಅದೇ ಕತೆನೇ. ಕಾವೇರಿ ನಿಜ ಹೇಳಲ್ಲ, ಡೈರೆಕ್ಟ್ರು ಬಿಡಲ್ಲ. ಡೈರೆಕ್ಟ್ರು ಬಿಟ್ಟರೆ ಕಾವೇರಿ ನಿಜ ಹೇಳ್ತಾಳೆ ಅಂತ ನನ್ನ ಭಾವನೆ. ಭಾಗ್ಯಲಕ್ಷ್ಮಿನೂ ಕೂಡ 6.5 ಇದೆ. ಇದು ಕೂಡ ಸೋಮವಾರದಿಂದ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಮೂಡಿ ಬರ್ತಿದೆ. ತಾಂಡವ ಅವತಾರ ಬಯಲು ಮಾಡ್ತಾ ಇದ್ದಾಳೆ ಅವರಮ್ಮ. ಇನ್ನು ಕರೆಮಣಿ ಧಾರಾವಾಹಿ ಕೂಡ
5.9 ರೇಟಿಂಗ್ಸ್ ಇದೆ. ಇದರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದರೆ ಕರಿಮಣಿ ಸೀರಿಯಲ್ ನಾನು ಅಷ್ಟಕ್ಕಷ್ಟೇ ನೋಡಲ್ಲ. ಸೊ ಇದು ಕೂಡ ನಡೀತಾ ಇದೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಇದು ರೇಟಿಂಗ್ಸ್ ಬಂದು 5.9 ಇದೆ, ನಡೀತಾ ಇದೆ ಇದು ಅಂತ ಹೇಳ್ಬೋದು. ಇನ್ನು ಶ್ರೀಗೌರಿ 5.3 ಇದೆ. ಇವರು ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಇವರ ಮದುವೆ ಆಗ್ತಿದೆ ಇವಾಗ. ಶ್ರೀರಸ್ತು ಶುಭಮಸ್ತು, ಸಾರಿ, ಶ್ರೀಗೌರಿ ಒಳಗೆ ಮದುವೆ ಆಗ್ತಿದೆ, ಗೌರಿ ಮದುವೆ. ಇನ್ನು ನಿನಗಾಗಿ ಸೀರಿಯಲ್ ಬಂದು 6.5 ರೇಟಿಂಗ್ಸ್ ಇದೆ. ಇದು ಕೂಡ ಅಷ್ಟೇನು ನನಗೆ ಸೀರಿಯಲ್ ಬಗ್ಗೆ ಗೊತ್ತಿಲ್ಲ. ಇದರ ರೇಟಿಂಗ್ಸ್ ಬಂದು 6.5 ರೇಟಿಂಗ್ಸ್ ನಡೀತಾ ಇದೆ. ಕೃಷ್ಣನ ಮುಂದೆ ನಡೀತಾ ಇರೋಂಥದ್ದು. ಇನ್ನು ಸ್ಟಾರ್ ಸುವರ್ಣ ವಾಹಿನಿ ಬಂದು ತುಂಬಾ ಕಡಿಮೆ TRP ಹೊಂದಿರೋದು ಅಂದರೆ ಸ್ಟಾರ್ ಸುವರ್ಣ ವಾಹಿನಿ. ಇನ್ನು ಆಸೆ ಸೀರಿಯಲ್ 3.1 ಇದೆ. ಆಸೆ ಸೀರಿಯಲ್ ಮಾತ್ರ ಹೈಯೆಸ್ಟ್ TRP ಸ್ಟಾರ್ ಸುವರ್ಣ, ಯಾಕಂದರೆ ಇದು ನಿಜ ಜೀವನ ಹೆಂಗಿದೆ ಹಂಗೆ ತೋರಿಸ್ತಾ ಇರುವಂಥದ್ದು ಅದ್ಭುತವಾದ ಸೀರಿಯಲ್ಲು. ಇನ್ನು ಸೂರ್ಯ ಮೀನಾ ಕ್ಯಾರೆಕ್ಟರ್ ಅಂತೂ ಇದು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ನೀವು ಒಂದ್ಸತಿ ನೋಡಿ ಸ್ಟಾರ್ ಸುವರ್ಣದಲ್ಲಿ ಆಸೆ ಸೀರಿಯಲ್ನ, ತುಂಬಾ ಚೆನ್ನಾಗಿದೆ. ಅದು ನಮ್ಮ ಜೀವನಕ್ಕೆ, ಮಿಡಲ್ ಕ್ಲಾಸ್ ಲೈಫ್ ಜೀವನಕ್ಕೆ ತುಂಬಾ ಅಟ್ಯಾಚ್ ಆಗಿರೋವಂಥ ಸೀರಿಯಲ್ ಇದು. ಇದು ಸ್ಟಾರ್ ಸುವರ್ಣದಲ್ಲಿ ಮೂಡಿ ಬರ್ತಿದೆ. ಇದೊಂದೇ ಸೀರಿಯಲ್ ಅದರಲ್ಲಿ ಚೆನ್ನಾಗಿರೋದು ಅಂತ ಅಂದರೆ ನನ್ನ ಪ್ರಕಾರ. ಇನ್ನು ಅವನು ಮತ್ತು ಶ್ರಾವಣಿ ಸೀರಿಯಲ್ ಕೂಡ 2.3 ರೇಟಿಂಗಲ್ಲಿ ನಡೀತಾ ಇದೆ. ಈ ರೇಟಿಂಗಲ್ಲಿ ನಡೀತಾ ಇರೋಂಥ ಸೀರಿಯಲ್. ಇನ್ನು ಗೌರಿ ಶಂಕರ ಸೀರಿಯಲ್ ಕೂಡ ನಡೀತಾ ಇದೆ. ಅದು ತುಂಬಾ ಕಡಿಮೆ ಇರುವಂಥ TRP ಆಗಿದೆ. ಗೌರಿ ಶಂಕರ 2.2 ಇದೆ, ಯಾಕಂದರೆ ಇದು ಬೇರೆ ಕತೆ ಏನೂ ಇಲ್ಲ ಇದರಲ್ಲಿ. 2 ಇದೆ ಇದರಲ್ಲೂ ಕೂಡ. ಇನ್ನು ಕನ್ನಡ ಕಾವೇರಿ ಕನ್ನಡ ಮೀಡಿಯಂ ಕೂಡ 1.8 ಇದೆ. ಇದರಲ್ಲೂ ಸ್ಟೋರಿ ಇದು ತುಂಬ ಚೆನ್ನಾಗಿದೆ ಸೀರಿಯಲ್ ಇದು ಅಂತ ನನ್ನ ಭಾವಕ್ಕೆ. ಚೆನ್ನಾಗಿರೋದು ಬೇಕಾದ್ರೆ ನೋಡ್ಬೋದು. ಇನ್ನು ಜಾನಕಿ ಸಂಸಾರನೂ ಕೂಡ ಆಗೋಗಿದೆ. ಜಾನಕಿ ಸಂಸಾರ 1.7 ಇದೆ. ಯಾಕೋ ಇದು ಬೇಗನೆ ಸೀರಿಯಲ್ ಮುಕ್ತಾಯ ಆಗಿರುವಂಥದ್ದು, ಯಾಕಂದರೆ ಇಷ್ಟೊಂದು ಕತೆ ಬೇಕಾಗಿತ್ತೇನೋ ಅದಕ್ಕೆ ಕತೆ ಸಿಕ್ಕಿಲ್ಲ. ಸೊ ಇದನ್ನು ಕೂಡ ಮುಕ್ತಾಯ ಮಾಡ್ತಿದ್ದಾರೆ. ಇನ್ನು ರೇಣುಕಾ ಎಲ್ಲಮ್ಮನೂ ಕೂಡ 2.8 ಇದೆ ಸೀರಿಯಲ್ಲು. ಇವರು ದೊಡ್ಡವರಾಗಿ ಮುಂದೆ ಏನು ನಡೀತಾ ಇದೆ ಅಂತ ಸೀರಿಯಲ್ ತೋರಿಸ್ತಾ ಇದೆ. ಇನ್ನು ಯಡಿಯೂರು ಸಿದ್ಧಲಿಂಗೇಶ್ವರ TRP ಕೂಡ 2.6 ಇದೆ. ಇದು ರೇಣುಕಾ ಎಲ್ಲಮ್ಮ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರನು ಕೂಡ TRP ನೋಡ್ಬೋದಾಗಿರುವಂಥದ್ದು. ಈ ಸೀರಿಯಲ್ ದೇವರ ಸೀರಿಯಲ್ ಆಗಿರೋದ್ರಿಂದ ಓದ್ತಾ ಇದೆ. ಇನ್ನು ನಿನ್ನಿಂದಲೇ ನೀನಾದೇನೆ ಸೀರಿಯಲ್ ಕೂಡ 2.6 ಇದೆ. ಇನ್ನು ಸೆಕೆಂಡ್ ಭಾಗ ಬರ್ತಾ ಇದೆ ಇವಾಗ. ವೇದ ಮತ್ತು ವಿಕ್ರಮ ಮಂಗಳೂರ ಭಾಷೆಯಲ್ಲಿ ನಡೀತಾ ಇರುವಂಥದ್ದು. ಇಷ್ಟ ಆಗೋರು ನೋಡ್ಬೋದು. ಇದು ಈ ವಾರದ TRP ಸೆಪ್ಟೆಂಬರ್ ತಿಂಗಳ TRP ಆಗಿದೆ ಇದು. ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ.